ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು? ಕಾಣುವ ಜಗತ್ತಿನ ಸ್ವರೂಪವೇನು? ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು? ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮ ಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿ ಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ತಮ್ಮೆಲ್ಲರಲ್ಲಿ ಭಕ್ತಿಯ ಪ್ರಣಾಮಗಳು. ಪಂಚ ಕೋಶಗಳಿಗೆ ಅತೀತನು ನಾನು ಹೇಗೆ ಅನ್ನುವುದನ್ನ ಅದರ ಸ್ವರೂಪವನ್ನ ಒಂದೊಂದು ಕೋಶಗಳಿಂದ ಹಿಡಿದು ಎಲ್ಲವನ್ನ ಸೂಕ್ಷ್ಮವಾಗಿ ವಿಭಜಿಸಿ ಅವಕ್ಕ ನಾನು ಅತೀತನು ಹೇಗೆ ಅನ್ನುವುದನ್ನ ನೋಡಲಿಕ್ಕೆ ನೋಡುವ ಸಂಶೋಧನೆಯನ್ನ ಗುರು ನಮಗ ತಿಳಿಪಡಿಸಲಿಕ್ಕೆ ಹಚ್ಚಿದ. ಅನ್ನಮಯ ಕೋಶವನ್ನ ನೋಡಿದಿವಿ. ಅಂಥ ಅನ್ನಮಯ ಕೋಶ ಸ್ಥೂಲ ದೇಹವೇ ಆಗಿತ್ತು. ಅಂಥ ಸ್ಥೂಲ ದೇಹವನ್ನ ಎದುರಿಟ್ಟು ನೋಡಿದಿವಿ. ಆ ದೇಹ ನಮ್ಮ ಮುಂದೆಲ್ಲ ಜಡವಾಗಿ ಬಿದ್ದಿತ್ತು. ಯಾವ ದೇಹವನ್ನ ನಾನು ದೇಹವೇ ನಾನು ಅಂತ ಹೇಗ ಭ್ರಮಿಸಿದ್ದೆನೋ ಆ ದೇಹ ಜಡ ರೂಪದಿಂದ ನನ್ನ ಪ್ರಜ್ಞೆಯ ಮುಂದೆ ಬಿದ್ದಿತ್ತು. ಆಗ ಪ್ರಾಣಮಯ ಕೋಶವನ್ನು ನೋಡಿದ್ವಿ. ಅನ್ನಮಯ ಕೋಶಕ್ಕಿಂತ ಸೂಕ್ಷ್ಮವಾಗಿ, ಅದಕ್ಕಿಂತ ಒಂದು ಪ್ರತ್ಯೇಕವಾಗಿ ಇರುವ ಅನ್ನಮಯ ಕೋಶವನ್ನ ಸದಾಕಾಲ ಪ್ರಚೋದಿಸುತ್ತಿರುವ ಪ್ರಾಣವನ್ನು ನಾವು ನೋಡಿದ್ದೀವಿ. ಅಂಥ ಪ್ರಾಣಮಯ ಕೋಶವೂ ಕೂಡ ಹೇಗ ನನಗಿಂತ ಅನ್ಯದ. ಒಂದಿಷ್ಟು ವರ್ಷಗಳ ಕಾಲ ಪ್ರಾಣವನ್ನೇ ಆ ಪ್ರಾಣಮಯ ಕೋಶವನ್ನ ನಾನು ಅಂತ ಈಗ ಗುರು ಪ್ರಾಣವನ್ನ ನನಗ ಎದುರಿಟ್ಟು ತೋರಿಸಿದ. ಪ್ರಾಣಕ್ಕ ನಾನು ಹೇಗ ಭಿನ್ನ ಅಂತ ತೋರಿಸಿದ. ಆಗ ಪ್ರಾಣವನ್ನು ಕೂಡ ಅರಿಯುವ ಸಾಮರ್ಥ್ಯ ಅರುಸ್ವರೂಪ ನಾನು. ಅಂಥ ಪ್ರಾಣ ನನ್ನಿಂದ ಅರಿಸಿಕೊಳ್ತದನ್ನುವುದನ್ನ ನೋಡಿದ್ವಿ. ಆಗ ಪ್ರಾಣಕ್ಕಿಂತ ಸೂಕ್ಷ್ಮವಾಗಿ ಪ್ರಾಣಕ್ಕೂ ಪ್ರಚೋದನೆಯನ್ನ ಪ್ರಾಣದ ಮುಖಾಂತರ ಅರಿಯುವ, ಪ್ರಾಣವನ್ನೇ ಒಂದು ವಾಹನವನ್ನಾಗಿ ಮಾಡಿಕೊಂಡ
ಪ್ರಾಣವನ್ನ ತನಗ ಬೇಕಾದ ಹಾಗೆ ತಿರುಗಿಸುವ ಅಂಥ ಮನೋಮಯ ಕೋಶವನ್ನ ನಾವು ನೋಡಲಿಕ್ಕೆ ಪ್ರಾರಂಭಿಸಿದ್ವಿ. ಅದು ಹೇಗ ಮನೋಮಯ ಕೋಶ? ನನಗಿಂತ ಅನ್ಯದ ನಾನು ಹೇಗ ಮನೋಮಯ ಕೋಶವನ್ನ ನಾನು ಅದ ಮನೋಮಯ ಕೋಶದಕ್ಕಿಂತ ನಾನು ಅತೀತನು ಹೇಗೆ ಅನ್ನುವುದನ್ನ ಹೀಗೆ ನೋಡಲಿಕ್ಕೆ ಪ್ರಾರಂಭಿಸಿದೆ. ಇಂಥ ಮನೋಮಯ ಕೋಶ ಪ್ರಾಣದ ಮುಖಾಂತರ ಅರಿತದೆ. ಪ್ರಾಣವನ್ನ ದೇಹವನ್ನ ಭೋಗಕ್ಕಾಗಿ ಬಳಸಿಕೊಳ್ಳುತ್ತದೆ. ಮನಸ್ಸು ಹೀಗೆ ತನ್ನ ಆಸೆಗಳನ್ನ ಪ್ರಾಣದ ಮುಖಾಂತರ ಅರಿದು ದೇಹದಲ್ಲಿ ಪ್ರಕಟಗೊಂಡು ಆಗ ಕರ್ಮದಿಂದ ಅಥವಾ ಆ ವಿಷಯಗಳನ್ನ ಸಂಪರ್ಕಿಸುವ ಒಂದು ಕಾರ್ಯವನ್ನ ಮಾಡುತ್ತದೆ. ಆಗ ವಿಷಯಗಳನ್ನ ಮುಟ್ಟುತ್ತದೆ. ಪುನಃ ವಿಷಯಗಳ ಆ ರೂಪವನ್ನ ಬೇಕು ಬೇಡಗಳನ್ನ ಹೊತ್ತು ಮತ್ತೆ ಅದೇ ಮನಸ್ಸಿಗೆ ಅದರ ತರಂಗಗಳು ಪ್ರತಿಫಲನಗೊಳ್ಳುತ್ತವೆ. ಆವಾಗ ಅದರಲ್ಲಿ ಸುಖ ದುಃಖದ ಭಾವ ಉತ್ಪತ್ತಿ ಆಗ್ತದೆ. ಇಂಥ ಮನೋಮಯ ಕೋಶದ ವರ್ಣನೆಯನ್ನ ಗುರು ಸುಮಾರು ದಿನಗಳಿಂದ ಮಾಡಿದ. ಶಿಷ್ಯ 3 ಪ್ರಶ್ನೆಗಳನ್ನ ಕೇಳಿದ್ದ. ಒಂದು, ಮನಸ್ಸಿನ ಸ್ವರೂಪ ಹೇಗದೆ ಮತ್ತು ಮನದ ವೃತ್ತಿಗಳು ಯಾವುವು? ಹಾಗ ಕೊನೆಯ ಪ್ರಶ್ನೆ, ನಾನು ಮನಕ್ಕ ಅತೀತನು ಹೇಗೆ? ನಿನ್ನೆಯ ದಿನ ಮನದ ಸ್ವರೂಪವನ್ನ ಗುರು ನಮಗೆಲ್ಲ ತಿಳಿಸಿದ. ಮನ ಹೀಗದ ಅಲ್ಲ, ಮನದ ಸ್ವರೂಪ ಅದು ಸುಖ ಆದಾಗ ಸುಖದ ರೂಪ ಇರುತ್ತದೆ, ದುಃಖ ಆದಾಗ ದುಃಖದ ರೂಪ ಇರುತ್ತದೆ. ಬೇಕಾದಾಗ ಬೇಕೇ ಆಗಿರುತ್ತದೆ, ಬೇಡ ಆದಾಗ ಬೇಡವೇ ಆಗಿರುತ್ತದೆ. ಏನು ಈ ಭಾವಗಳಿದಾವಲ್ಲ, ಈ ಭಾವವೇ ಮನ ಆಗಿರುತ್ತದೆ. ಹೇಗೆ ಸಂಕಲ್ಪ ಮಾಡಿತು, ಸಂಕಲ್ಪವೇ ಆಗಿರುತ್ತದೆ. ಹೀಗೊಂದು ಮನೆಯ ಸಂಕಲ್ಪವನ್ನ ಮನ ಮಾಡಿತು ಅಂದ್ರೆ ಮನೆಯೇ ಮನ ಆಗಿರುತ್ತದೆ. ಮನ ಎಲ್ಲ ಮನೆಯಾಗಿ ಮಾರ್ಪಡ್ತದೆ. ಮನಸ್ಸಿಗೆ ಇಂಥದ್ದೇ ಸ್ವರೂಪ ಅಂತಲ್ಲ, ಅದು ಎಲ್ಲ ಸ್ವರೂಪವನ್ನ ತಾಳುವ, ಎಲ್ಲ ಸ್ವರೂಪದಂಗಾಗುವ, ಎಲ್ಲ ರೂಪದಂತೆ ಭಾವಿಸುವ ಒಂದು ಸ್ಥಳ ಮನಸ್ಸು. ಇಂಥ ಮನಸ್ಸು ಸಂಕಲ್ಪ ವಿಕಲ್ಪ, ಬೇಕು ಬೇಡ, ಹೀಗ ನಾನು ನಂದು, ಯಾವತ್ತೂ ಒಂದು ಮನ ಹೀಗೆ ಅದು ಕರ್ಮ ರೂಪದಲ್ಲಿ ತೊಡಗಿತ್ತು. ಭೋಗಕ್ಕಾಗಿ ಹೆಂಗ ವಿಷಯಗಳ ಮೇಲೆ ಮನದ ಚೇತನ ಬಿದ್ದಿತ್ತು ಅಂದ್ರ ಅದು ಮೊದಲು ಈ ದೇಹವನ್ನ, ಈ ಪ್ರಾಣವನ್ನ ನಾನು ಪ್ರಾಣ, ನಾನು ದೇಹ ಅಂತಾನೆ ಭಾವಿಸ್ತದೆ. ಇದು ಮೊದಲನೆಯ ಮೆಟ್ಟಿಲು. ಇಂಥ ಪ್ರಾಣದ ಮುಖಾಂತರ ಅರಿತಿತೆಲ್ಲ ಮನ, ಮನದಲ್ಲಿ ಆಸೆ ಹುಟ್ಟಿ ಆ ಆಸೆಯನ್ನ ತೀರಿಸಿಕೊಳ್ಳಲಿಕ್ಕಾಗಿ, ಪೂರೈಸಿಕೊಳ್ಳಲಿಕ್ಕಾಗಿ ಪ್ರಾಣದ ಮುಖಾಂತರ ಜೊತೆಯಾಗಿ ಹರಿದು ದೇಹದಿಂದ ಪ್ರಕಟಗೊಂಡು ಹಿಂಗ ಮಾಡುವಿಕೆ ನೋಡುವಿಕೆಗಳಲ್ಲೇ ತೊಡಗಿ ವಿಷಯಗಳನ್ನ, ಹಿಂಗ ರೂಪವನ್ನು, ಯಾವುದಾದರೂ ಒಂದು ವಿಷಯವನ್ನ ಮುಟ್ಟಿ
ಹೇಗೆ ಸಂತೋಷಗೊಳ್ತದಲ್ಲ, ಹೆಂಗ ಅದು ಗೊಳ್ಳಬೇಕಾಗಿತ್ತು ಅಂದ್ರ ಅದು ಮೊದಲು ದೇಹವನ್ನ ತಾನು ಅಂತ ಭಾವಿಸ್ತದೆ. ಹೆಂಗ ದೇಹದ ಮುಖಾಂತರ ವಿಷಯವನ್ನ ಮುಟ್ಟತೈತಲ್ಲ, ಹಂಗ ಮುಟ್ಟುವ ಸಂದರ್ಭದಲ್ಲಿ ದೇಹವೇ ತಾನಾಗಿ ಮುಟ್ಟುತ್ತದೆ. ಈಗ ಆ ದೇಹಕ್ಕೆ ಸಂಬಂಧಪಟ್ಟಂತವುಗಳ ಮ್ಯಾಗ ಅದು ವಿಶೇಷ ಮಮಕಾರವನ್ನ ಹೊಂದುತ್ತದೆ. ದೇಹ ತಾನು ಅಂತ ನಂಬುತ್ತದೆ ಅಥವಾ ಭ್ರಮೆಗೊಳಗಾಗುತ್ತದೆ. ದೇಹಕ್ಕಿರುವ ಹೆಸರು ನಾನು ಅಂತ ಮತ್ತೆ ಕೊನೆಗೆ ಅದು ನನ್ನ ಹೆಸರು ಅಂದ್ರೆ ಹೀಗೆ ನಾನು ನನ್ನದು ಅನ್ನುವ ಅಹಂ ಮಮಗಳಿಂದ ಮನ ತುಂಬಿದೆ. ಇಂಥ ಭಾವಗಳು ಅಂದ್ರ ಮೊದಲು ನಾನು ದೇಹ ಅಂತ ಭಾವಿಸದೇ ಇದ್ರ ಮುಂದ ವಿಷಯಗಳನ್ನ ಭೋಗಿಸಲಿಕ್ಕಾಗೋದಿಲ್ಲ. ದೇಹನಾನಂದ ಬಳಿಕ ರೂಪವನ್ನ ಭೋಗಿಸಲಿಕ್ಕಾಗ್ತದೆ. ದೇಹನಾನಂದ ಬಳಿಕ ಶಬ್ದವನ್ನ ಕೇಳಲಿಕ್ಕಾಗ್ತದೆ. ದೇಹನಾನಂದ ಬಳಿಕ ಹಿಂಗ ಸ್ಪರ್ಶವನ್ನ ಮುಟ್ಟಲಿಕ್ಕೆ ಅನುಕೂಲ ಆಗ್ತದೆ. ದೇಹವೇ ನಾನಲ್ಲ ಅನ್ನುವ ಇತ್ತು ಅಂದ್ರ ಆ ವಿಷಯಗಳನ್ನ ಹೇಗೆ ಮುಟ್ಟಲಿಕ್ಕಾಗ್ತದೆ? ಇದೋ ಮನದ ಸ್ವರೂಪ. ಹಾಗ ಯಾವ ವಿಷಯವನ್ನ ಮುಟ್ಟುತ್ತದಲ್ಲ, ಮನದ ವೃತ್ತಿ ಹೇಗದ ಅಂದ್ರೆ ಹೇಗ ನೋಡ್ತದಲ್ಲ, ನೋಡಿದ್ದು ಬೇಕಂತದೆ. ಇದು ರಾಗ, ಅದರ ವೃತ್ತಿ. ಎಂದೋ ಒಂದು ರೂಪವನ್ನ ನೋಡಿತ್ತು, ಹೀಗೆ ಹೋಗುವಾಗ ಒಂದು ರೂಪವನ್ನ ನೋಡಿತ್ತು, ಪುನಃ ಬರುವಾಗ ಆ ರೂಪ ಅಲ್ಲೇ ಇರ್ತದೇನೋ ಅಂತ ಪುನಃ ಪುನಃ ನೋಡೋಕ್ಲಿಕ್ಕೆ ಪ್ರಾರಂಭಿಸ್ತಲ್ಲ, ಅದು ರಾಗ. ಈಗ ಅದನ್ನ ನನ್ನದನ್ನಾಗಿ ಮಾಡಿಕಬೇಕು ಅಂತ ತನ್ನ ಶಕ್ತಿಯನ್ನ ವ್ಯಯ ಮಾಡಲಿಕ್ಕೆ ಹಚ್ಚಿತಲ್ಲ ರಾಗ. ಅಚಾನಕ್ ರೂಪ ತನ್ನದಾಗಲಾರದ ಇನ್ನೊಬ್ಬರದಾಗಿತ್ತು ಅಂದ್ರೆ ಕ್ರೋಧ. ಏನು ಅದ್ಭುತವಾಗಿ ಅದರ ವೃತ್ತಿಗಳು ಹಾಗೆ ಇಡೀ 100 ವರ್ಷದ ತುಂಬ ಆ ವೃತ್ತಿಗಳು ಹಿಂಗ ಎಳೆದಾಡ್ತವೆ. ಇವು ಮನದ ವೃತ್ತಿಗಳು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆಲ್ಲ ಮನದ ವೃತ್ತಿಗಳು. ಈಗ ಮನದ ಸ್ವರೂಪ ಇದು ಬೇಕು ಬೇಡಗಳಿಂದ ತುಂಬಿದೆ, ಬೇಕೇ ಆಗಿದೆ. ಬೇಕನ್ನುವುದೇ ಒಂದು ಮನಸ್ಸು, ಬ್ಯಾಡನ್ನೋದು ಒಂದು ಮನಸ್ಸು. ಹೆಂಗ ಬೇಕಂತ ಅಂದು ತನ್ನ ಕ್ರಿಯೆಯನ್ನ ಪ್ರಾರಂಭಿಸ್ತು ಅಂದ್ರೆ ವೃತ್ತಿ. ಅಂತ ಬೇಕು ಬೇಡಗಳು ಯಾವುದರ ಮ್ಯಾಗ ನಿಂತಾವಂದ್ರ ವಿಷಯಗಳ ಮ್ಯಾಗ ನಿಂತಾವ. ಏನನ್ನ ಬೇಕಂತೈತದ ಅಂದ್ರ ಅದು ಏನರೇ ಬೇಕಂದಿಲ್ಲ, ಅದು ಇಲ್ಲ ರೂಪವನ್ನ ಬೇಕಂದೈತಿ, ಇಲ್ಲ ರೂಪವನ್ನ ಬ್ಯಾಡಂದೈತಿ. ಇಲ್ಲ ಶಬ್ದ ಬೇಕಂದೈತಿ, ಇಲ್ಲ ಶಬ್ದವನ್ನ ಬ್ಯಾಡಂದೈತಿ. ಇಲ್ಲ ಸ್ಪರ್ಶ ಬೇಕು ಅಂದೈತಿ, ಇಲ್ಲ ಸ್ಪರ್ಶವನ್ನ ಬ್ಯಾಡಂದೈತಿ. ಇಲ್ಲ ರಸ ಬೇಕು ಅಂತ ಅಂದೈತಿ, ಇಲ್ಲ ಅದೇ ರಸವನ್ನ ಬ್ಯಾಡ ಅಂದೈತಿ. ಹಾಗೂ ವಾಸನೆ ಬೇಕು ಅಂತ ಅಂದೈತಿ, ವಾಸನೆಯನ್ನ ಬ್ಯಾಡ ಅಂದೈತಿ. ಅಂದ್ರ ಬೇಕು ಬೇಡಗಳು ಅವುಗಳ ಒಂದು ಅದು ನಿರ್ಭರತೆಯನ್ನ ಹೊಂದಿರೋದು ವಿಷಯಗಳ ಮ್ಯಾಗ. ಹಾಂಗ ಬೇಕಂತ ಹಿಡ್ದಾಗ ಅಥವಾ ಬೇಕಂದದ್ದು ದೊರಕಿದಾಗ ಬೇಕಂದದ್ದು ನಷ್ಟ ಆಗುವ ಸಂದರ್ಭದಲ್ಲಿ, ದೊರಕಿದ್ದ ನಷ್ಟ ಆಗುವ ಸಂದರ್ಭದಲ್ಲಿ ಒಂದು ವೃತ್ತಿಗಳು ತಾಳ್ತವ. ನನಗ ಬೇಕಂದದ್ದು ಸಿಗಲಿಲ್ಲ, ಅದು ಇನ್ನೊಬ್ಬರಿಗೆ ಸಿಕ್ತಿ, ಅದು ಇನ್ನೊಂದು ಕಡೆ ಹೋಗ್ತಿ ಅಂದಾಗ ಅಲ್ಲೊಂದಿಷ್ಟು ವೃತ್ತಿಗಳು ಬರ್ತಾವ. ಇಲ್ಲೊಂದಿಷ್ಟು ಆಸೆ, ಅಲ್ಲೊಂದಿಷ್ಟು ವಿಷಯ, ಮಧ್ಯಕ್ಕ ವೃತ್ತಿ. ಹೀಗೆ ಹೇಗೆ ಅವು ದೊರಕೊಳ್ಳದಿರುವಿಕೆಯನ್ನ ಅವಲಂಬಿಸಿ ನನ್ನ ಮನದಲ್ಲಿ ವೃತ್ತಿಗಳು ಹೇಳ್ತಾವ.
ಇಂಥ ಮನದ ಸ್ವರೂಪ ಇವು ಮನದ ವೃತ್ತಿಗಳು. ಈಗ ಶಿಷ್ಯನ ಪ್ರಶ್ನೆ ಏನು ಅಂದ್ರ, ಇಂಥ ಮನೋಮಯ ಕೋಶಕ್ಕ, ಇಂಥ ಮನಕ್ಕ, ಮನದ ವೃತ್ತಿಗೆ ನಾನು ಅತೀತನು ಹೇಗೆ? ಹೇಗ ನೀನು ಅತೀತ? ಯಾವಾಗ ನಾನು ಕಾಮದಿಂದ ತುಂಬಿರುತ್ತೇನೆ, ಮೊದಲು ವೃತ್ತಿಯ ಹಿಂದಿರುವುದು ಮನ. ಇಂಥ ವೃತ್ತಿಗಳು ಆಶ್ರಯಿಸಿರುವುದು ಅಥವಾ ವೃತ್ತಿಗಳಿಗೆ ಸ್ಥಳವನ್ನು ಕೊಟ್ಟಿರುವುದು ವಿಷಯಗಳು. ಈಗ ವೃತ್ತಿ ರೂಪದ ಮ್ಯಾಗ ನಡೆದೈತಿ ಅಂದ್ರ, ಇಂಥ ರೂಪ ನನಗ ಬೇಕು ಅನಿಸಿದಾಗ ಅದು ನನ್ನದನ್ನಾಗಿ ಮಾಡಿಕೋಬೇಕು ಅಂದಾಗ ಕಾಮ, ಅಥವಾ ನನಗ ಸಿಗಲಿಲ್ಲ ಅಂದಾಗ ಕ್ರೋಧ. ಅಂದಾಗ ಸ್ವಲ್ಪ ವಿಚಾರ ಮಾಡು ಶಿಷ್ಯನೇ, ಹ್ಯಾಗ ನೀನು ಮನಕ್ಕ ಅತೀತ? ಹ್ಯಾಗ ನೀನು ವೃತ್ತಿಗೆ ಅತೀತ? ನಿನ್ನಲ್ಲಿ ನೋಡು, ನೀನು ಕಾಮದಿಂದ ರಾಗದಿಂದ ಕೂಡಿದಾಗ ಕ್ರೋಧ ಇಲ್ಲ, ಕ್ರೋಧದಿಂದ ಕೂಡಿದಾಗ ರಾಗದ ಅಭಾವ. ಹೇಗೆ ಒಂದು ವೃತ್ತಿ ಬಂತು ಅಂದ್ರ ಇನ್ನೊಂದು ವೃತ್ತಿ ಅಡಗಿ ಮತ್ತೊಂದು ವೃತ್ತಿ ತೋರ್ತದ ಅಂದ್ರ, ಒಂದು ವೃತ್ತಿ ಬಂದಾಗ ಇನ್ನೊಂದು ವೃತ್ತಿ ಇಲ್ಲ ಅಂತ ಗುರುತಿಸಿದವರು ಯಾರು? ನನಗ ಒಂದು ವಸ್ತುವನ್ನ ಕಂಡು ಒಂದು ದಿನ ರಾಗ ಆತು, ಬೇಕಂತ ಅನ್ನಿಸ್ತು. ಅದ ಒಂದು ವಸ್ತು ಬ್ಯಾಡ ಅಂತ ಅನ್ನಿಸ್ತು ಅಂದ್ರ ಎರಡು ಅನ್ನಿಸುವಿಕೆಗಳಿದಾವಲ್ಲ. ಬೇಕಾಗಿತ್ತು ಅಂದ್ರ ಬ್ಯಾಡಾಗ ಪ್ರಶ್ನೆ ಇದ್ದಿಲ್ಲ, ಬ್ಯಾಡರೆ ಆಗಿತ್ತು ಅಂದ್ರ ಬೇಕಾಗ ಪ್ರಶ್ನೆ ಇದ್ದಿಲ್ಲ. ಹಿಂಗ ಬೇಕು ಬೇಡಗಳು ಹಿಂಗ ಕಾಮಕ್ರೋಧಾದಿಗಳಲ್ಲಿ ಅವ್ಯಾಹತವಾಗಿ ಅದ್ಯಾವಲ್ಲ. ಇಂಥ ಬೇಕಾದಾಗ ಒಂದಿಷ್ಟು ವೃತ್ತಿಗಳು, ಹಿಂಗ ಬ್ಯಾಡಾದಾಗ ಮತ್ತೊಂದಿಷ್ಟು ವೃತ್ತಿಗಳು. ಇಂಥ ಬೇಕು ಬೇಡಗಳನ್ನ ಅರಿಯುವ ಸಾಮರ್ಥ್ಯ ಯಾರಿಗೆ? ಒಂದು ಘಟನಾ ನಂತರ ಹೀಗ ಹೇಳ್ತಾನಲ್ಲ ಮನುಷ್ಯ, ಏನಾದು ಅವತ್ತಿಗೆ ನನಗ ಬೇಕಾಗಿತ್ತು, ನಾನು ಅದನ್ನು ಒಪ್ಪಿಕೊಂಡೆ, ಈಗ ನನಗ ಬ್ಯಾಡಾಗೈತಿ. ಎಂದೋ ಬೇಕಾಗಿತ್ತು, ಹೀಗ ಅದನ್ನ ಒಪ್ಪಿ ಮದುವೆ ಆದ. ಒಂದು ದಿನ ಬ್ಯಾಡಾತಿ, ಡೈವರ್ಸ್ ಸಿಗೋದ. ಮತ್ ಯಾರು ಬೇಕಾದಾಗ ಇದ್ದವ್ರು ಯಾರು? ಈಗ ಬ್ಯಾಡಾದಾಗೂ ಇದ್ದವ್ರು ಯಾರವರು? ಇಂಥ ಬೇಕು ಬೇಡಗಳನ್ನ ಅರಿಯುವ ಸಾಮರ್ಥ್ಯ ಯಾರಿಗೈತಿ? ಈಗ ಎರಡೂ ಭಾವನೆಗಳು ಅಂದ್ರ ಎರಡೂ ವೃತ್ತಿಗಳು ಯಾವುದರ ಮ್ಯಾಗ ಅಂದ್ರ ಎರಡೂ ವೃತ್ತಿಗಳನ್ನ ಅರಿಯುವ ಸಾಮರ್ಥ್ಯ ನಿನಗ ಐತಲ್ಲ ಶಿಷ್ಯನೇ. ನಿನಗ ಗೊತ್ತಾತೈತಲ್ಲ, ನೀನ ಹೇಳ್ತೀಯಲ್ಲ, ಅವಾಗ ನನಗ ಬೇಕಾಗಿತ್ತು, ಈಗ ನನಗ ಬೇಡ. ಅಂದ್ರ ಬೇಕು ಮತ್ತು ಬ್ಯಾಡ ಇವು ನನ್ನಿಂದ ಭಿನ್ನ ವೃತ್ತಿಗಳು. ಇವುಗಳನ್ನ ಅರಿಯುವ ಸಾಮರ್ಥ್ಯ ನನಗೈತಿ. ಇವುಗಳನ್ನ ಅರಿಯುವ ಸಾಮರ್ಥ್ಯ ನನಗೈತಿ ಅಂದ ಬಳಿಕ ಇವುಗಳು ನಾನಾಗಲಿಕ್ಕೆ ಸಾಧ್ಯ ಇಲ್ಲ. ಹೇಗ ನಾನಾಗಲಿಕ್ಕೆ ಬರ್ತದೆ ಹೇಳಿ? ಇಡೀ ಕಾಮಕ್ರೋಧಾದಿಗಳು ಅಂದ್ರ ಇಡೀ ಮನದ ವೃತ್ತಿಗಳ ಈ ಸಮೂಹ ಏನೈತಿ, ಎಲ್ಲವೂ ಕೂಡ ಅದರ ಉಪಸ್ಥಿತಿಯನ್ನು ನಾನು ಗಮನಿಸಿನಿ, ಅದರ ಅನುಪಸ್ಥಿತಿಯನ್ನು ಗಮನಿಸಿನಿ. ಒಂದು ದಿನ ಲೋಭದಿಂದ ಅದನ್ನ ಬಚ್ಚಿಟ್ಟು ಕುಂತೀನಿ, ಒಂದು ದಿನ ಅದನ್ನ ದಾನ ಮಾಡೀನಿ. ಎರಡೂ ಮಾಡಿದೆವ ನಾನು ಅಂದ ಬಳಿಕ ಅವು ನನ್ನಿಂದ ಭಿನ್ನದ್ಯಾವ. ಆ ಎರಡನ್ನೂ ನಾ ಅರಿತೀನಿ ಅಂದ ಬಳಿಕ ನಾನು ಹೊರ ಸ್ವರೂಪದೀನಿ, ಅವು ನನಗಿಂತ ಭಿನ್ನದ್ಯಾವ, ಅವು ನನ್ನಿಂದ ಅರಿಸಿಕೊಳ್ಳಲ್ಪಡ್ತಾವ.
ದಾಸರು ಹೇಂಗ ಪುರಂದರ ದಾಸರು ಬಹಳ ಜಿಪುಣಾಗ್ರಸಿ ಒಂದು ಇಷ್ಟು ಆತ ಪ್ರಯತ್ನ ಪಟ್ಟು ಇಡೀ ಹಣವನ್ನ ಇಡೀ ಬಂಗಾರವನ್ನ ಎಲ್ಲವನ್ನ ಆತ ಒಂದು ಗುಂಜಿ ಇನ್ನೊಬ್ಬರಿಗೆ ದಾನ ಮಾಡಲಾರದಂಗ ಅದನ್ನ ತಪ್ಪಿಕೊಂಡು ಗಳಿಸಿದ ಕಾಲ ಒಂದಿತ್ತು. ಈಗ ಒಂದು ಕ್ಷಣ ಬಂತು, ಎಲ್ಲವನ್ನ ಧಾರೆ ಎರೆದ. ಇದು ನಂದಲ್ಲ, ಇದು ವಿಠಲಂದು ಅಂತ ಧಾರೆ ಎರೆದ. ಹೆಂಗೆ ಧಾರೆ ಎರೆದದ್ದು ಒಂದು ವೃತ್ತಿ, ನಂದಂತ ಬೇಕಂತ ಒಪ್ಪಿಕೊಂಡದ್ದು ಒಂದು ವೃತ್ತಿ. ಇವು ಮನದ ವೃತ್ತಿಗಳು. ಇವು ಮನದ ವೃತ್ತಿಗಳೊಂದು ಬಳಿಕ ಈ ಎರಡೂ ವೃತ್ತಿಗಳನ್ನ ನೀನು ಅರಿತಿ ಎಂದ ಬಳಿಕ ಇವು ನಿನ್ನಿಂದ ಅರಿಸಿಕೊಳ್ತಾವಂದ ಬಳಿಕ ಈ ಎಲ್ಲ ವೃತ್ತಿಗಳು ನೀನಲ್ಲ, ಈ ಎಲ್ಲ ವೃತ್ತಿಗಳಿಗೆ ನೀನು ಅತೀತನು. ಹಾಗ ಇಂಥ ವೃತ್ತಿಗಳು ಯಾವುದನ್ನ ಕುರಿತಾಗಿದ್ದಾವ ಅಂದ್ರೆ ವಿಷಯಗಳನ್ನ ಕುರಿತಾಗಿದ್ದಾವ. ಇಂಥ ವೃತ್ತಿಗಳಿಗೆ ಆಧಾರವಾದದ್ದು ಯಾವುದು ಅಂದ್ರೆ ಮನಸ್ಸು. ಮನಸ್ಸು ಹೆಂಗ ಇಷ್ಟಪಟ್ಟಾಗ ಅದು ಬೇಕಂತ ಹೊರಗೆ ಬಂದಾಗ ನಿನಗ ರಾಗ ಅಂತ ಕಾಣುತ್ತದೆ. ಮನಸ್ಸು ಇಷ್ಟಪಡದೆ ಇದ್ರ ಅದು ವೃತ್ತಿ ತಾಳಿದಾಗ ಅದು ದ್ವೇಷ ಅಂತ ಆಗ್ತದೆ. ರಾಗದ ಇಂದ ಇಷ್ಟಪಡುವಿಕೆ ಅದ, ಆ ಇಷ್ಟಪಡುವಿಕೆಯೇ ಮನಸ್ಸು. ನನಗೆ ಇಷ್ಟ ಆದಾಗ ನಾ ಆಸೆ ಪಡುತ್ತನೋ ಅಥವಾ ಇಷ್ಟ ಆಗಲಾರದಾಗ ಆಸೆ ಪಡುತ್ತನೋ. ಹಿಂಗ ಇಂಥ ವೃತ್ತಿಗಳು ಯಾವುದರ ಆಧಾರದ ಮ್ಯಾಗ ಅದ್ಯಾವಂದ್ರ ಈ ವೃತ್ತಿಗಳು ಹಿಂಗ ಆಶ್ರಯ ಕೊಟ್ಟದ್ದು ಮನ. ಇಂಥ ಮನ ಹೆಂಗೈತಿ ಅಂದ್ರ ಅದು ಬೇಕು ಬೇಡಗಳ ರೂಪದಿಂದ ಐತಿ. ಇಂಥ ಮನ ಹೆಂಗೈತಿ ಅಂದ್ರ ಹಿಂಗ ಅಹಂ ಮಮತಾ ಭಾವವನ್ನ ತುಂಬೈತಿ. ಯಾಕಂದ್ರ ಅಹಂ ಮಮತಾ ಭಾವ ಹಿಂಗ ಈ ದೇಹ ನಂದು, ಈ ದೇಹಕ್ಕೆ ಸಂಬಂಧಪಟ್ಟಿರುವ ವಸ್ತುಗಳು ನನವು. ಅಂಥ ದೇಹ, ಅಂಥ ದೇಹಕ್ಕೆ ಸಂಬಂಧಪಟ್ಟಿರುವ ವಸ್ತುಗಳು ನನಗ ಬೇಕು, ಇವು ನನಗ ಬೇಡ, ಇವು ನನಗ ಹಿತ, ಇವು ನನಗ ಶತ್ರು. ಹಿಂಗ ಭಾವಿಸೋದು ವೃತ್ತಿಗಳು. ಹೀಗ ಒಳಗ ತುಂಬಿರುವುದು ಮನ. ಇಂಥ ಮನವು ಕೂಡ ಒಂದು ಕಾಲದಲ್ಲಿ ಇರುತ್ತದೆ, ಮತ್ತೊಂದು ಕಾಲದಲ್ಲಿ ಇಲ್ಲವಾಗ್ತದೆ. ಇಂಥ ಮನವು ಕೂಡ ನೀನು ಪ್ರಜ್ಞೆಯಿಂದ ಎಚ್ಚೆತ್ತಿ ಅಂದ್ರ ತತ್ಕ್ಷಣ ನಿನ್ನ ಮುಂದೆ ಇಲ್ಲವಾಗಿ ಬಿಡುತ್ತದೆ. ಇಂಥ ಮನದ ಬಗ್ಗೆ ನೀನು ಅಜ್ಞಾನ ಆದಿ ಅಥವಾ ಇಂಥ ಮನದ ಬಗ್ಗೆ ನೀನು ಹೀಗ ಅರಿವ ಒಂದಲೆಲ್ಲ ಪ್ರಜ್ಞೆ ಒಂದಲೆಲ್ಲ ಅಂದ್ರ ಮನ ಹಿಂಗ ಕೆಲಸ ಮಾಡ್ತದಲ್ಲ, ಮನ ಇಡೀ ವ್ಯವಸ್ಥೆಯನ್ನ ರಣಾಂಗಣ ಮಾಡಿಡ್ತದೆ. ಹಂಗ ಯಾರು ಪ್ರಜ್ಞೆಯನ್ನ ಹೊಂದ್ಯಾರ ಅವರು ಮನದಕ್ಕಿಂತ ಅತೀತರಾಗಿ ಬದುಕ್ಯಾರ. ಯಾರು ಅಜ್ಞಾನದಿಂದ ಬದುಕ್ಯಾರ ಮನದ ಜೊತೆ ಮನವೇ ತಾವೆಂದು ಭಾವಿಸ್ಯಾರ. ಇಂಥ ಮನ ವಿಚಾರ ರೂಪದಿಂದದ. ಹಿಂಗ ವಿಚಾರ ಬಂತು ಅಂದ್ರ ಆವಾಗ ನೀನು ವಿಚಾರವನ್ನ ನೋಡುವ ಸಾಕ್ಷಿಕನಾದಿ ಅಂದ್ರ ಮನ ನಿನಗಿಂತ ಅನ್ಯದ. ಪ್ರತಿ ಕ್ಷಣ ಘಟನಾ ನಂತರ ನೀನ ಹೇಳ್ತಿದಿ ಏನಂತ ಅಂದ್ರ, ನೋಡು ನಾನು ಅವಾಗ ಯಾಕೆ ಬೇಕು ಅಂತ ನಾ ಅಷ್ಟು ಕಷ್ಟಪಟ್ಟ ಅಂದ್ರ ನನಗಿಷ್ಟ ಆಯ್ತು. ಇಷ್ಟದ ಆಧಾರದ ಮೇಲೆ ನಿನಗ ಬೇಕಾಗಿತ್ತು. ಅಂತ ಇಷ್ಟ ಮನ, ಅಂತ ಇಷ್ಟ ಒಂದು ದಿನ ಜಾರಿತು, ನಿನಗ ಇಷ್ಟ ಆಗದೇ ಇರುವ ಸಂದರ್ಭ ಬಂತು. ಅವಾಗೂ ಕೂಡ ಮನ ಇಷ್ಟ ಆಗದೇ ಇರುವ ರೂಪವನ್ನ ತಾಳಿತು, ಬೇಡವಾದ ರೂಪವನ್ನ ತಾಳಿತು. ತಾಳಿದಾಗ ಕ್ರೋಧ ವೃತ್ತಿ. ವಿಷಯಗಳು ಮುಂದಂಗ ಅದ್ಯಾವ.
ಅದ ರೂಪ ಐತಿ. ಅದು ಒಂದು ದಿನ ಬೇಕು ಅಂತ ರಾಗ ಮಾಡ್ಯಾನ, ಬ್ಯಾಡ ಅಂತ ದ್ವೇಷ ಮಾಡ್ಯಾನ. ಇಂಥ ಬೇಕು ಅನ್ನುವುದರ ಇಂದ ಇಷ್ಟ ಆಗುವಿಕೆ ಐತಿ, ಇಂಥ ಬ್ಯಾಡ ಆಗುವುದರ ಇಂದ ಅದು ಇಷ್ಟ ಪಡದಿರುವಿಕೆ ಐತಿ. ಅಂದ್ರ ಇಷ್ಟದ ರೂಪ ತಾಳಿದಾಗ ಆ ಇಷ್ಟ, ಆ ಬೇಕು, ಆ ಇಷ್ಟ ಬ್ಯಾಡ, ಹಿಂಗ ಬೇಕು ಬೇಡಗಳ ರೂಪ ಮನ. ಇಂಥ ಎರಡೂ ರೂಪಗಳನ್ನ ನೀನು ಅರಿತಿರೋಣದರಿಂದ ಆ ಕಾರಣಕ್ಕಾಗಿ ನೀನು ಮನಕ್ ಅತೀತ. ನಾ ಕೇಳ್ತೇನಿ, ಅವಾಗ ಯಾರೋ ಬಂದು ಕೇಳ್ತಾರ, ಅಲ್ಲೋ ನೀ ಅವಾಗ ಎಷ್ಟರೇ ಸಾಮಾನ ತಂದು ಕೊಟ್ಟಿ, ಎಷ್ಟರೇ ಇದೆಲ್ಲ ಕಾಳಜಿ ಮಾಡಿದಿ, ಯಾಕೆ ಮಾಡಿದಿ? ನೋಡು ಅವಾಗ ನನಗಿಷ್ಟ ಆಗಿತ್ತು ಮಾಡೀನಿ. ಅದೇ ಡೈವರ್ಸಿಗೆ ಹೋದಾಗ ಏನೂ ಇಲ್ಲ, ಅವಾಗಂತ ಹಿಂಗ್ಯಾಕ್ ಮಾಡಕಚ್ಚಿ, ನನಗೀಗ ಇಷ್ಟ ಇಲ್ಲ. ಯಾಕೆ ದ್ವೇಷ ಮಾಡಕಚ್ಚಿ? ನನಗಿಷ್ಟ ಇಲ್ಲ. ಯಾಕೆ ಪ್ರೀತಿ ಮಾಡಕಚ್ಚಿ? ನನಗಿಷ್ಟ ಐತಿ. ಅಂದ್ರ ಇಷ್ಟದ ಮ್ಯಾಗ ಪ್ರೀತಿ, ಹೆಂಗ ಇಷ್ಟ ಇದಿಲ್ಲದಿರುವಿಕೆಯ ಮ್ಯಾಗ ದ್ವೇಷ. ಹೆಂಗ ಇಷ್ಟಾನಿಷ್ಟಗಳು ಏನದ್ಯಾವ ಇವ ಮನಸ್ಸ. ಇಂಥ ಮನಕ್ಕೂ ನಾನು ಅತೀತ. ಹೇಗ ಅಂದ್ರ ಇಷ್ಟ ಇರುವುದು, ಇಷ್ಟ ಆಗುವಿಕೆಯೂ ನನ್ನ ಪ್ರಜ್ಞೆಗೆ ಬಂದೈತಿ, ಇಷ್ಟ ಆಗದಿರುವಿಕೆಯೂ ನನ್ನ ಪ್ರಜ್ಞೆಗೆ ಬಂದೈತಿ. ಇವು ಎರಡನ್ನೂ ನಾನು ಅರಿತೀನಿ ಅಂದ ಬಳಿಕ ಮನವನ್ನೇ ನಾ ಅರಿತೀನಿ. ನಾನು ಮನಕ್ಕಿಂತ ಭಿನ್ನನಾಗಿರೋದರಿಂದ, ಅತೀತನಾಗಿರೋದರಿಂದ ನನಗ ಅರಿಯುವ ಸಾಮರ್ಥ್ಯ ಬಂದದ. ನಾನೇ ಮನ ಆಗಿತ್ತು ಅಂದ್ರ ನನ್ನ ವೃತ್ತಿಗಳನ್ನ ಅರಿಲಿಕ್ಕೆ ಹೇಗ ಸಾಧ್ಯ? ಅದಕ್ಕ ನೋಡು ಶಿಷ್ಯನೇ, ಇದು ಮನಕ್ಕತೀತ. ನೀನು ಹೇಗ ಮನವನ್ನ, ಹೇಗ ನೀನು ಪ್ರಜ್ಞೆಯಿಂದ ತುಂಬಿದಿ ಅಂದ್ರೆ ಮನ ನಿನ್ನ ಮುಂದ ಹೆಂಗ ಅರಿಸಿಕೊಳ್ತದ, ವಸ್ತುವಾಗಿ ಬಿದ್ದದೆ. ಎಂಥ ಮನ, ಇಂಥ ಮನದಕ್ಕಿಂತ ಸ್ಥೂಲ ಪ್ರಾಣ, ಇಂಥ ಪ್ರಾಣದಕ್ಕಿಂತ ಸ್ಥೂಲ ಅನ್ನಮಯ ಕೋಶ. ಹೇಗ ಅನ್ನಮಯ ಕೋಶಕ್ಕಿಂತಲೂ ಸೂಕ್ಷ್ಮ ಪ್ರಾಣ, ಪ್ರಾಣಮಯ ಕೋಶಕ್ಕಿಂತಲೂ ಸೂಕ್ಷ್ಮ ಮನೋಮಯ, ಇಂಥ ಮನೋಮಯ ಕೋಶಕ್ಕಿಂತಲೂ ಸೂಕ್ಷ್ಮವಾದದ್ದು ವಿಜ್ಞಾನಮಯ. ಅಂತ ಗುರು ಶಿಷ್ಯನಿಗೆ ಎಲ್ಲದರ ಸ್ವರೂಪವನ್ನ, ಅತೀತನು ಹೇಗೆ ಅನ್ನುವ ಕಲೆಯನ್ನು ಕೂಡ ಶಿಷ್ಯನಿಗೆ ತಿಳಿಸ್ತಾನ. ಅವಾಗ ಶಿಷ್ಯ ಪ್ರಶ್ನೆ ಕೇಳ್ತಾನ, ಇಲ್ಲಿ ತನ ತಾವು ಮನದ ಸ್ವರೂಪ, ಮನದ ವೃತ್ತಿ, ಮನಕ್ಕತೀತನು ಹೇಗೆ ಅಂತ ತಾವೇನು ನನಗೆ ತಿಳಿಸಿದಿರಿ, ಅದೆಲ್ಲದು ನನ್ನ ಅನುಭವಕ್ಕೆ ಬಂತು. ಬೇಕಂದಾಗ ಬೇಕಾದ ರೂಪ, ಬೇಡಾದಾಗ ಬೇಡಾದ ರೂಪ. ಇದು ಮನದ ಸ್ವರೂಪ. ಬೇಕಾದಾಗಿರುವ ನನ್ನ ವರ್ತನೆಗಳು, ಬೇಡಾದಾಗ ಇರುವ ವರ್ತನೆಗಳು ಅವು ವೃತ್ತಿಗಳು. ಇಂಥ ವೃತ್ತಿಗಳನ್ನ, ಇಂಥ ಬೇಕು ಬೇಡಗಳನ್ನ ಎಲ್ಲವನ್ನ ನಾನು ಅರಿಯೋಣದರಿಂದ ಅವು ನನಗಿಂತ ಅನ್ಯ. ಇದು ನನಗ ನಿಶ್ಚಯ ಆಯ್ತು. ಇಂಥ ಬಂಧನಕಾರಿಯಾಗಿ ನನ್ನನ್ನ ಜನ್ಮ ಜನ್ಮಾಂತರಗಳವರೆಗೂ ಇದು ನನ್ನನ್ನ ಬಾಧಿಸಿತ್ತು. ಮನದ ಇಷ್ಟ ಕಷ್ಟಗಳೇ ನನ್ನ ಇಷ್ಟ ಕಷ್ಟಗಳು ಅಂತ ಸುಖ ದುಃಖ ನನಗಾಗಿ ಭ್ರಮಿಸಿದ್ದೆ. ಈಗ ನನಗ ಇದರ ತಿಳಿಸಿರೋಣದರಿಂದ ಇದರ ಸ್ಥಿತಿಯನ್ನ ನನಗ ನೀವು ಹೆಂಗ ನನಗ ಸಾಕ್ಷಾತ್ಕರಿಸಿದರಿಂದ ನನಗ ಈ ಬಂಧನ ಕಳೀತು. ಅದಕ್ಕೆ ಗುರುಗಳೇ ವಿಜ್ಞಾನಮಯ ಕೋಶವನ್ನು ನನಗೆ ಹೇಳುವ ಕೃಪೆ ಮಾಡ್ರಿ ಅಂತ ಶಿಷ್ಯ ಕೇಳ್ತಾನ. ಗುರು ಹೇಳ್ತಾನ, ನಾಳೆ. ತಮಗೆಲ್ಲ ನಮಸ್ಕಾರ.